ಗೈಸ್ ನನ್ನ ಔಟ್ಫಿಟ್ ಹೇಗೆ ನೋಡಿ ಗೈಸ್. ರಾಜಿ ಮಾತಾಡಲ್ಲಿ ಇಲ್ಲಿ ಗೈಸ್ ಇವನು ಕಳ್ಳ ಅವನು. ಹ್ಯಾಪಿ ಬರ್ಡೇ ಟು ಯು. ಎಲ್ಲ ಹಾಯ್ ಮಾಡ್ರಪ್ಪ ಬಾಯ್ಸ್. ಹಲೋ ಗೈಸ್, ವೆಲ್ಕಮ್ ಟು ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ಗೈಸ್ ನಾನು ಹೇಳ್ಬೇಕಂದ್ರೆ ನಾನು ಹೊಸೊಬ್ಬ, ನಾನು ಇವತ್ತಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಗೈಸ್ ಪ್ಲೀಸ್. ಗೈಸ್ ಇವಾಗ ಶಿವರಾತ್ರಿ ಅಲ್ವಾ, ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ಎಲ್ಲ ಹೆಂಗೆ ಮಾಡಿದ್ದಾರೆ ಡೆಕೋರೇಷನ್ ಅದೆಲ್ಲ ನೋಡೋಣ, ಹೋಗೋಣ ದೇವಸ್ಥಾನಕ್ಕೆ. ಗೈಸ್ ನಾಷ್ಟ ಮಾಡಿ ಬಂದಿದ್ದೋ, ನಾಷ್ಟ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕು. ನಾನು ನನ್ನ ಫ್ರೆಂಡು ಯಶವಂತನಗರ ಬಂದಿದ್ದೋ, ನಂಗೊಂದು ಇದು ಕೊಡ್ಸವನೆ ಕಲೋಡ. ಗೈಸ್ ನನ್ನ ಔಟ್ಫಿಟ್ ಹೇಗೆ ನೋಡಿ ಗೈಸ್. ಗೈಸ್ ದೇವಸ್ಥಾನ ಬಂದಿದ್ದೀವಿ, ದರ್ಶನ ಮಾಡ್ಕೊಂಡು ಮನೆಗೆ ಹೋಗೋಣ. ಫೈನಲಾಗಿ ದರ್ಶನ ಮುಗಿಸ್ಕೊಂಡು ಪ್ರಸಾದ ಇಸ್ಕೊಂಡಿತ್ತು, ಪ್ರಸಾದ ತಿನ್ಕೊಂಡು ಮನೆಗೆ ಹೋಗಿಲ್ಲ. ರಾಜಿ ಮಾತಾಡಲ್ಲಿ ಇಲ್ಲಿ ಗೈಸ್ ಇವನು ಕಳ್ಳ ಅವನು. ನೋಡಿ ಬರ್ತಾಡೆ ಬಾಯ್, ಬರ್ತಡೇ ಬಾಯ್ ಅವನು. ಹಾಯ್ ಮಾಡೋ, ಹಾಯ್. ಬರ್ತಡೇ ಒಂದು ಇವತ್ತು. ಓಯ್ ಹಾಯ್ ಮಾಡು. ಗೈಸ್ ನಮ್ಮ ಫ್ರೆಂಡ್ ಮನೆ ಹೋಗ್ತಾ ಇದ್ದೀನಿ. ಏನು ಗೊತ್ತಾ ಮ್ಯಾಚಿಂಗ್ ಅಂದರೆ, ನಾನು ಒಂದೇ ಥರ ಬಟ್ಟೆ ಹಾಕೊಂಡಿದ್ದೆ, ಅವನು ಒಂದೇ ಥರ ಬಟ್ಟೆ ಹಾಕಿ ನಮ್ಗೆ ಗೊತ್ತೇ ಇಲ್ಲ. ಇವಾಗ ನೋಡ್ತಾ ಇದ್ದೀನಿ, ಅರೆ ಕಲರ್ ಚೇಂಜು ನೋಡಿ ಒಂದೇ ಥರ ಬಟ್ಟೆ, ನಾನು ಒಂದೇ ಥರ ಬಟ್ಟೆ, ಅವನು ಒಂದೇ ಥರ ಬಟ್ಟೆ. ಗೈಸ್ ಹೇಳ್ತಿದ್ದೇನೆ, ಇದು ಗೊತ್ತಾ ಪ್ಲ್ಯಾನು, ಇವ್ರ ಮನೆ ಮೇಲ್ಗಡೆ ಮಾಡಿ ಮೇಲೆ ಟೆಂಟ್ ಹಾಕ್ಬಿಟ್ಟು ನೈಟ್ ಎಲ್ಲ ಫುಲ್ ಅಲ್ಲಿ ಜಾಗರಣೆ ಇರೋದು. ನೈಟ್ ಇನ್ನೊಂದು ಸಲ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮತ್ತೆ ಅಲ್ಲಿ ನೈಟ್ ಎಲ್ಲ ಜಾಗರಣೆ ಇರೋದು. ಮಾಡು ಗೈಸ್ ನಮ್ಮ ಫ್ರೆಂಡೇ ಬ್ಲಾಗ್ ಎಲ್ಲ ಮಾಡೋದು, ಈಗಿಂದ ಸ್ಟಾರ್ಟ್ ಮಾಡೋನೆ. ಅವನಿಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬು ಲೈಕ್ ಎಲ್ಲ ನೀಟಾಗಿ ಮಾಡಿ, ಚೆನ್ನಾಗಿ ಮಾಡ್ತಾನೆ ಇನ್ಮೇಲೆ. ಗೈಸ್ ನೋಡಿದ ಫ್ರೆಂಡು, ಇಂಥ ಒಬ್ಬ ಫ್ರೆಂಡ್ ಇರಬೇಕು ಗೈಸ್ ನನಗೆ. ನನಗೆ ಏನೇ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದಾಗ ಇವನೇ ಎಲ್ಲರ ಹತ್ರ ಹೇಳಿ ಸಬ್ಸ್ಕ್ರೈಬ್ ಎಲ್ಲ ಮಾಡಿಸಿ, ಮಾಡೋ ಮುಚ್ಚಿ ನೀನು ಚೆನ್ನಾಗಿ ಮಾಡ್ತೀವಿ ಮಾಡೋ ಅಂತ ಅಂದ್ಬಿಟ್ಟು ಇವನೇ ನಂಗೆ ಸಪೋರ್ಟ್ ಕೊಟ್ಟಿದ್ದು ಗೈಸ್. ಗೈಸ್ ಆದಿ ಬಂದ ಆದಿ ಮತ್ತೆ ಹಾಯ್ ಮಾಡು, ಇನ್ನೊಂದ್ಸಲ ಹಾಯ್ ಮಾಡು. ಊಟ ಮಾಡ್ದಾ? ಏತಿದ್ದು ಮುನ್ಸ್ಕೊಬಿಟ್ಟವನು ಯಾಕೋ, ಅವಾಗಿನ ಸರ ಹೊತ್ತು ಮುನ್ಸ್ಕೊಬಿಟ್ಟವನು. ಮನೆಗೆ ಬಿಡಬೇಕು ಅವನು. ಮನೆಗೆ ಹೋಯ್ತವನು. ಹೋಗಿ ಬಾಯ್ ಅದೇ ಬಾಯ್ ಗೈಸ್. ಈಗ ಫ್ರೆಶ್ ಅಪ್ ಆಗ್ಬಿಟ್ಟು ರೆಡಿ ಆಗ್ಬಿಟ್ಟು ಬೇರೆ ಊಟ ನೋಡೋಣ. ಯಾಕಂದರೆ ವೈಟ್ ಶರ್ಟು ಬೆಳಗ್ಗೆ ನಮ್ಮೆಲ್ಲ ಹಾಕೊಂಡು ಬೈತವ್ರೆ, ಅದಕ್ಕೆ ಬೇರೆ ಬಟ್ಟೆ ಹಾಕ್ಕೊಂಡು ರೆಡಿ ಆಗ್ಬಿಟ್ಟು ಹೋಗೋಣ. ಬಟ್ಟೆ ಹಾಕೋಣ. ಬಟ್ಟೆ ಇದೆ ಕೊಡೋದು. ಪ್ಯಾಂಟು ಇದೆ ಅಂದರೆ ಶರ್ಟ್ ಮಾತ್ರ ಚೇಂಜು. ಗಲೀಜಾಗ್ಬಿಡ್ತೇವೆ, ರಾತ್ರಿ ಜಾಗರಣೆಲ್ಲ ಇರಬೇಕು, ಗಲೀಜಾಗೋದ್ರೆ ಕಷ್ಟ ಮುಗಿಯೋಕ್ಕೆ. ಗೈಸ್ ಇವನು ಎಷ್ಟು ಸಲ ಮನೆಗೆ ಬಿಟ್ಟರು ಮನೆಗೆ ಹೋಗೋದೇ ಇಲ್ಲ, ಆಚೆ ಹೊತ್ತಾನೆ ಇರ್ತಾನೆ. ಬಾ ಈಗ ಅವನು ಮನೆಗೆ ಬಾ, ಹೋಯ್ತಾನೆ ಇಲ್ಲ ನೋಡ್ರಿ ಗೈಸ್. ಎತ್ಕೊಂಬೋಗ್ಬೇಕು. ಎಷ್ಟು ಸಲ ನಾನು ಮನೆಗೆ ಬಿಡೋದಿಲ್ಲ, ಮನೆಗೆ ಹೋಗೋಕ್ಕೆ ನಿಮಗೆ ಬೇಕಾಗೋದೆ ಯಾಕೆ ನಿಮಗೆ? ನೋಡಿ ಮನೆಗೆ ನೋಡಿ ಲಚ್ಚು ಇಲ್ಲಿ ನೋಡು, ಇಲ್ಲ ಬಾಯ್ಸ್ ಇಲ್ಲ ಬರ್ತಡೆಗೆ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಲಚ್ಚು. ಥ್ಯಾಂಕ್ ಯು, ಹ್ಯಾಪಿ ಬರ್ತಡೆಗೆ ಥ್ಯಾಂಕ್ ಯು. ಗೈಸ್ ಮಾಡಿ ಮದುವೆ ಇರೋಕ್ಕಾಗಲ್ಲ, ಯಾಕೆಂದರೆ ಇಲ್ಲೇ ರೋಡಲ್ಲೇ ಎಲ್ಲರೂ ಇರ್ತಾರೆ. ಕ್ಯಾರಮ್ ಬೋರ್ಡು ಗೇಮ್ ಮಾಡ್ಕೊಂಡು, ತಮಾಷೆ ಮಾಡಿಕೊಂಡು, ರೀಲ್ಸ್ ನೋಡಿಕೊಂಡು, ಸ್ಪೀಕರಲ್ಲಿ ಸಾಂಗ್ ಹಾಕೊಂಡೆಲ್ಲ ಇರ್ತೀವಿ. ಇಲ್ಲೇ ಮಾಡೇ ಮೇಲೆ ಆಗೋಲ್ಲ. ಸುಮ್ಮನೆ ಇದ್ದರೆ ನಾವು ಒಬ್ಬೊಬ್ಬರೇ ಇಬ್ಬರು ಇರಬೇಕಷ್ಟೇ. ಇಲ್ಲಿ ರೋಡಲ್ಲಿ ಅಂದರೆ ಎಲ್ಲರೂ ಇರ್ತೀವಿ, ಆರಾಮಾಗಿ ಮಾಡ್ತೀವಿ ಗೈಸ್. ಏನಂದರೆ ನಂಗೊಂಥರ ನಾಚಿಕೆ ಆಗುತ್ತೆ ಎಲ್ಲರ ಮುಂದೆ ನಾನು ಬ್ಲಾಗ್ ಮಾಡ್ತೀನಿ ಅಲ್ಲ, ಕ್ಯಾಮ್ರಾ ಹಿಡ್ಕೊಳೋಕ್ಕೆ ಒಂಥರ ನಾಚಿಕೆ ಆಗುತ್ತೆ.
ಆದರೂ ನಾಚಿಕೆ ಆದರೆ ನಾನು ಮಾಡಲೇಬೇಕು, ಬ್ಲಾಗ್ ಮಾಡಬೇಕಂತ ಒಪ್ಕೊಂಡಿದ್ದೀನಿ. ಮಾಡೇ ಮಾಡ್ತೀನಿ. ಈ ಚಾಲೆಂಜೇ ಮಾಡೋದು ಒಂಥರ. ಇವತ್ತು ಎಷ್ಟೊಂದು ಸಲ ನೋಡಿದ್ದೀನಿ, ನಂಗೆ ಕ್ಯಾಮ್ರಾ ಹಿಡಿಯೋಕ್ಕೆ ಒಂಥರ ಅವರೇ ನೋಡ್ತಾರೆ, ಆ ಥರ ನಾಚಿಕೆ ಇದೆ. ನಾನು ಮಾಡೇ ಮಾಡ್ತೀನಿ. ಸಾಧನೆ ಕಡೆ ಹೋಗ್ಬೇಕಂದ್ರೆ ಇಂಥದ್ದೆಲ್ಲ ಮಾಡಲೇಬೇಕು ನಾವು. ಗೈಸ್ ನಮ್ಮ ಅಣ್ಣಂದಿರೆಲ್ಲ ಕ್ಯಾರಮ್ ಬೋರ್ಡು ಎಲ್ಲ ಸಾಂಗ್ ಹಾಕೊಂಡೆಲ್ಲ ಇದ್ದೀವಿ ನೋಡ್ರಿ. ಎಲ್ಲ ಹಾಯ್ ಮಾಡಿ, ಎಲ್ಲ ಹಾಯ್ ಮಾಡ್ರಪ್ಪ ಬಾಯ್ಸ್. ನೈಟೆಲ್ಲ ಫುಲ್ ತಗೊಂಡೆಲ್ಲ ಇರ್ತೀವಿ. ನೈಟ್ ಬೆಳಗಾನ ಅಲ್ಲಿಗೆ ನಾನು ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಇನ್ನು ಬ್ಲಾಗ್ ಇಷ್ಟ ಆಗಿದ್ರಲ್ಲಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಪ್ಲೀಸ್. ನನ್ನೇ ಬೆಳೆಸಿ ಗಾಯ್ಸ್. ನಾನು ಮತ್ತೆ ಇನ್ನೊಂದು ಭಾಗ ಸಿಗ್ತೀನಿ ನಿಮಗೆ. ಮಾಡ್ತಾಯಿರ್ತೀನಿ ಬ್ಲಾಗ್, ಬಿಡಲ್ಲ ಗಾಯ್ಸ್.